ತಾಲೂಕಿನ ಟಿಪ್ಪರ್ ಮಾಲೀಕರಿಂದ ಪ್ರತಿಭಟನೆ. ಚಳ್ಳಕೆರೆ ನಗರದ ಪೊಲೀಸ್ ಠಾಣಾ ಆವರಣದಲ್ಲಿ ಟಿಪ್ಪರ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ಟಿಪ್ಪರ್ ಮೈನ್ಸ್ ಕುರಿತು ತಮ್ಮ ಅಳಲನ್ನು ಹಂಚಿಕೊಂಡು ಪತ್ರಕರ್ತರ ಜೊತೆ ಮಾತನಾಡಿದರು. ರೈಲ್ವೆ ಮೂಲಕ ಭೀಮಾ ಸಮುದ್ರದಿಂದ ಲೋಡ್ ಆಗಿ ಚಳ್ಳಕೆರೆ ರೈಲ್ವೆ ನಿಲ್ದಾಣಕ್ಕೆ ಬಂದು ನಿಲ್ಲುತ್ತದೆ. ಅದರಲ್ಲಿರುವ ಸುಮಾರು 3850 ಮೆಟ್ರಿಕ್ ಟನ್ ಅದಿರನ್ನು ಹೊರ ರಾಜ್ಯದ ಹುಬ್ಬಳ್ಳಿ ಅವರಿಗೆ 3000 ಮೆಟ್ರಿಕ್ ಟನ್ ಅದಿರನ್ನು ಸಾಗಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ನಾವೇನು ಪಾಪ ಮಾಡಿದ್ದೇವೆ ಸ್ವಾಮಿಗಳೇ? ನಮಗೆ ಕೇವಲ 850 ಮೆಟ್ರಿಕ್ ಟನ್ ಸಾಗಿಸಲಿಕ್ಕೆ ಅವಕಾಶ ನೀಡಿರುವುದು ಖಂಡನೀಯ. ಈ ಹಿನ್ನೆಲೆ ಸಂಬಂಧಪಟ್ಟ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಹಾಗೂ ತಹಶೀಲ್ದಾರರಿಗೆ ಡಿಸಿ ಅವರಿಗೆ ಲಿಖಿತ ರೂಪದಲ್ಲಿ ಮನವಿ ಪತ್ರ ಸಲ್ಲಿಸಿದ್ದೇವೆ. ಮನವಿ ಪತ್ರ ಸಲ್ಲಿಸಿದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ. ಈ ನಿಟ್ಟಿನಲ್ಲಿ ಹೊರ ಜಿಲ್ಲೆಯವರಿಗೆ 3000 ಮೆಟ್ರಿಕ್ ಟನ್ ಅದಿರನ್ನು ಸಾಗಿಸಲಿಕ್ಕೆ ಕೊಟ್ಟಿರುವುದು ಖಂಡನೀಯ. ಸ್ಥಳೀಕರಾದ ನಾವು ಸಾಲ ಸೋಲ ಮಾಡಿ ಗಾಡಿ ಕಂತು ಕಟ್ಟದೆ ಸಾಯುವ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಒಟ್ಟು ಬರುವ 3850 ಮೆಟ್ರಿಕ್ ಟನ್ ಅದಿರನ್ನು ಸಮಾನವಾಗಿ ಸಾಗಿಸಲಿಕ್ಕೆ ಅವಕಾಶ ಮಾಡಿಕೊಳ್ಳಬೇಕು ಎಂದು ಮನವಿ ಪತ್ರ ಸಲ್ಲಿಸಿದ್ದೇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಟಿಪ್ಪರ್ ಸಂಘದ ಅಧ್ಯಕ್ಷ ವೆಂಕಟೇಶ್ ರೆಡ್ಡಿ, ಉಪಾಧ್ಯಕ್ಷ ಅಶೋಕ್, ಕೆಎಂ ನಿಜಾಮುದ್ದೀನ್, ಮಹಾಲಿಂಗಪ್ಪ, ಮುರಳೀಧರ ಸೇರಿದಂತೆ ಅನೇಕರು ಇದ್ದರು. ವರದಿ ಮೌನೇಶಾಚಾರ್, ಚಳ್ಳಕೆರೆ. ಇಲ್ಲಿರುವಂಥ ಗಣ್ಯ ವ್ಯಕ್ತಿಗಳಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ ನಾವು ಮನವಿನ. ಏನಂದರೆ ನಮ್ಮ ರೈಲ್ವೆ ಸ್ಟೇಷನಲ್ಲಿ ಲೋಡಿಂಗ್ ಬರುತ್ತೆ, ಗುಡ್ ಸೈಟ್ ಲೋಡಿಂಗ್ ಬಂದಾಗ 880 ಟನ್ ಬರುತ್ತೆ. ಅದರಲ್ಲಿ ನಮಗೆ 3850 ಟನ್ ಬಂದಾಗ 3000 ಟನ್ ಅವ್ರಿಗೆ ಭೀಮ್ ಸಮುದ್ರದವ್ರಿಗೆ 800 ಟನ್ನು ನಮಗೆ ಕೊಡ್ತೀವಿ ಅಂತೇಳಿ ಫ್ಯಾಕ್ಟ್ರವರು ಮಾತುಕತೆ ಮಾಡಿ ಇದು ಮಾಡಿದ್ದಾರೆ. ನಮ್ಗೆ ಅದಕ್ಕೋಸ್ಕರ ಇದು ಹೊಟ್ಟೆ ತುಂಬಿದ್ದಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡ್ಬೇಕಂತೇಳಿ ಬೆಳಿಗ್ಗೆ ಸ್ಟೇಷನ್ಗೂ ಮತ್ತು ಮಾಧ್ಯಮದವ್ರಿಗೂ ಎಲ್ಲರಿಗೂ ಇವತ್ತು ಲೆಟರ್ ಕೊಡ್ಬೇಕಂತೇಳಿ ಇದು ಮಾಡಿದ್ದೀವಿ. ಯಾವ ಲೋಡು ಇಲ್ಲೇ ಚಳ್ಳಕೆರೆ ತಾಲೂಕು ಆಫೀಸು ಮೇನ್ಸು ವ್ಯಾಗನ್ ಲೋಡಿಂಗ್, ಗೂಡ್ ಸೈಟ್ ಲೋಡಿಂಗ್ ಬರುತ್ತೆ. ಮೇನ್ಸು ಜಾನ್ ಮೇನ್ಸಿಂದ ಇಲ್ಲಿ ಶಿಫ್ಟಿಂಗ್ ಬರುತ್ತೆ. ಆ ಗೂಡ್ ಸೈಟ್ ಲೋಡಿಂಗು ನಮಗೆ ಕೊಡಬೇಕು, ಫುಲ್ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡಿಕೊಂಡು ಕೇಳ್ತಾ ಇದ್ದೀವಿ. ಸರ್, ನಿಮ್ಮ ಯಾವ ಸಂಘ ಅದು? ನಮ್ಮದು ಚಳ್ಳಕೆರೆ ಟಿಪ್ಪರ್ ಮಾಲೀಕರ ಸಂಘ ಅಂತೇಳಿ ಸರ್. ಎಷ್ಟಿದೆ ಟೋಟಲ್ ನಮ್ಮ ಚಳ್ಳಕೆರೆ ತಾಲೂಕು? ನಮ್ಮ ಚಳ್ಳಕೆರೆ ತಾಲೂಕು ನಾವು ಭಾಳ ಇದಾವೆ ಸರ್. ಈಗ ನಮ್ಮ ಸಂಘದಾಗೆ 60 ರಿಂದ 70 ಟಿಪ್ಪರ್ನವ್ರು ಆಗ್ತೀವಿ. ಏನು ನಿಮ್ಗೆ ಏನು ಕೆಲಸ ಸಿಗ್ತಿಲ್ಲ? ಹುಬ್ಳಿಯರಿಗೆ ಎಷ್ಟು ಕೊಡ್ತಾ ಇದ್ದಾರೆ ಅವರು? ಹುಬ್ಳಿಯರಿಗೆ ಅವರು 25 ರಿಂದ 30 ಗಾಡಿ ಹುಬ್ಳಿಯವರು. ಅವರು 35 ಟನ್ ಆಗ್ತಾರೆ ಸರ್. ಅವು 16 ವೀಲ್ ಅವರು, ನಮ್ಮ ಬಂದು 10 ವೀಲ್. ಅವ್ರು ಏನು ಹೇಳ್ತಾರೆ, 10 ವೀಲ್ ನೀವೇ ತಗೊಳ್ಳ, 10 ವೀಲ್ ಇದ್ರೆ ಇಲ್ಲ ನಮ್ಗೆ 16 ವೀಲ್ ತಂದು ಬಿಡ್ರಿ ಅಂತಾರೆ. ಅವು 55 ರಿಂದ 60 ಲಕ್ಷ ರೂಪಾಯಿ ಒಂದು ಲಾರಿ ರೇಟು. ನಾವು ಅಲ್ಲಿಗೂ ಫ್ಯಾಕ್ಟ್ರಿಗೆ ಏನು ಕೇಳಿದ್ವಿ, 60 ಲಕ್ಷಕ್ಕೆ ನಾವು ಡೌನ್ ಪೇಮೆಂಟ್ 5 ಲಕ್ಷ 10 ಲಕ್ಷ ಕಟ್ತೀವಿ, ನೀವು ಕಂಪ್ನಿಯಿಂದ ವರ್ಕ್ ಆರ್ಡರ್ ಕೊಡ್ರಿ ನಾವು ಗಾಡಿ ತಗೊಂತೀವಿ ಅಂದ್ರೆ ಅದಕ್ಕೂ ಒಪ್ಪಲ್ಲ ಅವರು. ಇಲ್ಲ ನಮ್ಮವೇ ಟಿಪ್ಪರ್ ಇದಾವೆ, ನಾವೇ ಮಾಡ್ಕೊಂತೀವಿ ಅಂತೇಳಿ ಅವರು ಜಬರ್ದಸ್ತಾಗಿ ಇದು ಮಾಡ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ಶಾಸಕರು ಏನೋ ಗಮನಕ್ಕೆ ತಂದಿರಾ? ಶಾಸಕರ ಗಮನಕ್ಕೂ ಮನವಿ ಕೊಟ್ಟಿದ್ದೀವಿ ಸ್ವಾಮಿ ನಾವು. ಅಲ್ಲ, ಅವರೂ ಹೇಳಿದ್ರು, ನೋಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡವ್ರಪ್ಪ, ಜಗಳ ಯಾಕೆ ಒಬ್ರಿಗೊಬ್ರು ಅಂತೇಳಿ ಶಾಸಕರು ಹೇಳಿದ್ದಾರೆ. ಆದ್ರೂ ಅವರು ಫ್ಯಾಕ್ಟ್ರವರು ಏನು ರೆಸ್ಪಾನ್ಸಿಬಲ್ ಮಾಡ್ತಿಲ್ಲ. ತಹಶೀಲ್ದಾರ್ ಏನು ಹೇಳಿದ್ರು? ತಹಶೀಲ್ದಾರ್ ಸಾಹೇಬರು ನಾನು ಅವ್ರನ್ನ ಕರೆಸಿ ಮಾತಾಡ್ತೀನಿ ಅಂದಿದ್ರು. ಅವ್ರು ಯಾವುದೇ ರೀತಿ ಇದನ್ನು ಹೇಳ್ತಿಲ್ಲ ಯಾರು. ನಮ್ಗೆ ಸ್ಥಳೀಯ ಟಿಪ್ಪರ್ ಲೋಡಿಂಗ್ ಕೊಡ್ರಿ ಅಂತಾನು ನಾವು ಕೇಳ್ತಾ ಇದೀವಿ. ಆದ್ರೂ ನಮ್ಮ ಲಾರಿಯವ್ರ ಕಷ್ಟನ ಯಾರು ಅರ್ಥ ಮಾಡ್ಕೊಂತಿಲ್ಲ ನಮಗೆ. ಒಬ್ಬೊಬ್ಬ ಲಾರಿಯವರು 2 3 ಕಂತು ಇವತ್ತು ಡೂ ಆಗಿದ್ದಾವೆ. ಫೈನಾನ್ಸ್ನವರು, ಬ್ಯಾಂಕ್ನವರು ಮನೆ ಬಾಗಿಲಿಗೆ ಬರ್ತಾರೆ, ಬೆಳಿಗ್ಗೆ ಬಂದ್ರೆ ಸಾಯಂಕಾಲದವರೆಗೂ ಕುಂತ್ಕೊಂತಾರೆ, ಇರೋ ಮರ್ಯಾದೆ ಹರಾಜಾಗ್ತಿದ್ದಾರೆ. ಟೈಟ್ ಸಾಲನೂ ಕಟ್ಟೋಕ್ಕಾಗಿಲ್ಲ, ಇತ್ಲಾಗೆ ಇವ್ರದ್ದು ಕಟ್ಟೋಕ್ಕಾಗಿಲ್ಲ. ಜಲ್ಲಿ ಹೊಡಿಯೋಕೆ ಹೋದ್ರೆ DMJರು ಬರ್ತಾರೆ, ಮಣ್ಣು ಹೊಡಿಯೋಕೆ ಹೋದ್ರು ಬರ್ತಾರೆ. ಈ ಮೇನ್ಸಿಂದ ಒಂದು ಇವ್ರು ಪರ್ಮೆಂಟ್ ಆಗಿ ಕೊಡ್ತಾರೆ. ನಮ್ಗೆ ಯಾತು ಉಳಿಯೋದೇ ಇದ್ರಾಗೆ 1000 ರಿಂದ 1,500 ರೂಪಾಯಿ ದುಡ್ಡು ಉಳಿಬೋದ್ಸೋದು. ಅದನ್ನು ಇವರು ನಮಗೆ ಮಾಡಿಕೊಡ್ತಿಲ್ಲ. ಇವರು ಹುಬ್ಳಿಯವರಿಗೆ ಅವಕಾಶ ಮಾಡಿಕೊಡ್ತಿದ್ದಾರೆ. ರಾಜ್ಯ ಇದರಲ್ಲಿ ಒಬ್ಬ ಸದಸ್ಯ ನಾನು ಸಂಘದಲ್ಲಿ. ನಾವು ಮೊನ್ನೆ MLA ಹತ್ರ ಎಲ್ಲರ ಹತ್ರನೂ ಹೋಗಿದ್ವಿ, ಎಲ್ಲರ ಹತ್ರನೂ ಮನವಿ ಕೊಟ್ಟಿದ್ವಿ. ನಮಗೆ ಅನ್ಯಾಯ ಆಗಿದೆ ಸರ್. 4,000 ಟನ್ ಬರುತ್ತೆ, 3,800 ಅಂತ ಅವ್ರು ಹೇಳ್ತಿದ್ದಾರೆ. ಅದರಲ್ಲಿ 800 ಟನ್ ನಮಗೆ ಅಂತೆ ಲೋಕಲ್ ಅವರಿಗೆ, 3,000 ಟನ್ ಹುಬ್ಳಿಯವರಿಗೆ ಅಂತೆ. ಇದು ಯಾವ ನ್ಯಾಯ ಸರ್? ನಮ್ಗೆ ಅನ್ಯಾಯ ಆಗ್ತಿದೆ. ದಯವಿಟ್ಟು ನೀವು ನ್ಯಾಯ ಬರುತ್ತೀವಿ. 800 ಟನ್ ಯಾರಿಗೂ ಹೊಟ್ಟೆ ತುಂಬಲ್ಲ ಸರ್. ನಾವೇ ಕಿತ್ತಾಡ್ಬೇಕಾಗುತ್ತೆ 800 ಟನ್ನಲ್ಲಿ. ನಮಗೆ ಅರ್ಧ ಅವ್ರು ಹೊಡಿಲಿ, ಅರ್ಧ ನಮಗೆ